ಎಲೆಕ್ಟ್ರಿಕ್ ಬಸ್ಗಳನ್ನ ಒಪ್ಪಂದದ ಮೇಲೆ ತಗೋತಾ ಇದ್ದಾರೆ. 1 ಕಿಲೋಮೀಟರ್ಗೆ 71 ರೂಪಾಯಿ 73 ರೂಪಾಯಿ ಅಂತ. ಇದನ್ನು ನಾವು KBNN ವರ್ಕರ್ಸ್ ಫೆಡರೇಷನ್ನಿಂದ ವಿರೋಧ ಮಾಡ್ತೀವಿ. ಯಾಕೆಂದರೆ ಎಲೆಕ್ಟ್ರಿಕ್ ಬಸ್ ನಾವೇ ತೊಗೊಂಡು ಓಡಿಸಿದ್ರೆ ಭಾಳ ಒಳ್ಳೆಯದು. ಈಗ ಏನು ಮಾಡಿದ್ದಾರೆ, BMTCಯಿಂದ ಅಶೋಕ ಲೈಲ್ಯಾಂಡ್ನಿಂದ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. 1 ಕಿಲೋಮೀಟರ್ಗೆ ಇಷ್ಟು ಕೊಡ್ತೀವಿ, ನೀವು ಇಷ್ಟು ಬಸ್ಗಳು ಕೊಡಿ. ಈಗ ಅಶೋಕ ಲೈಲ್ಯಾಂಡು ಏನು ಒಪ್ಪಂದ ಮಾಡ್ಕೊಂಡಿತ್ತು ಅದ್ರ ಪ್ರಕಾರ ಬಸ್ಗಳು ಕೊಡ್ತಾ ಇಲ್ಲ. ಆ ಬಸ್ಗಳ ಒಂದು ವ್ಯವಸ್ಥೆ ಭಾಳ ಕೆಟ್ಟದಾಗಿದೆ. 2-3 ಬಸ್ಗಳು ಫೈರ್ ಆಗಿ ಬಸ್ಗಳು ಹಾಳಾಗೋಯ್ತು. ಜೊತೆಗೆ ಒಂದು ಅವ್ರು ಏನು ಒಪ್ಪಂದ ಮಾಡ್ಕೊಂಡಿದ್ರು ಅದ್ರ ಪ್ರಕಾರ ಇಲ್ಲ ಅಂಥೇಳಿ BMTC ಕೂಡ ಅಬ್ಜೆಕ್ಷನ್ ಮಾಡಿದೆ. ಇವೆಲ್ಲ ಮಾಡೋದ್ರಿಂದ ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತದೆ. ಅದು ಹೋಗ್ಬೇಕಾದ್ರೆ ಆಡಳಿತ ವರ್ಗನೇ, ಸಾರಿಗೆ ಸಂಸ್ಥೆ, ಸರ್ಕಾರಗಳೇ ತಗೊಳ್ಬೇಕು. ಅದನ್ನು ತಗೊಂಡು ಸಂಸ್ಥೆ ನಡೆಸಬೇಕು ಎಲೆಕ್ಟ್ರಾನಿಕ್ ಬಸ್ನ. ಆಗ ಈ ಸಮಸ್ಯೆ ಬಗೆಹರಿತದೆ. ಇದು ನಮ್ಮ KBNN ವರ್ಕರ್ಸ್ ಫೆಡರೇಷನ್ನ ಸಲಹೆ ಅಂತ ಹೇಳಿ ಸರ್ಕಾರಕ್ಕೆ, ಆಡಳಿತ ವರ್ಗಕ್ಕೆ ಒತ್ತಾಯ ಮಾಡ್ತೀನಿ. ಎಸ್ ನಾಗರಾಜು, KBNN ವರ್ಕರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿ. The journey of 1,000 miles begins with the first step, and may that first step be towards greener Bangalore and energy efficient Bangalore. Revolutionizing the future of public transport is going to get flagged off in few moments. A shining example of the city that not only thrives economically but also nurtures a greener, cleaner and more livable future for the generations to come. Thank you all for gracing your patience. I look forward to your continued support. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್.